ಮೋದಿ ಸರ್ಕಾರದಿಂದ ಮತ್ತೆ ತೈಲ ದರ ಏರಿಕೆ ಆಗ್ತಾ ಇರುವಂತದ್ದು ಜನರಿಗೆ ಇಂಧನ ಬಂಧನ ಶುರುವಾಗ್ತಾ ಇದೆ. ಸರ್ಕಾರಕ್ಕೆ ಚೀಮಾರಿಯನ್ನ ಹಾಕ್ತಾ ಇದ್ದಾರೆ. ಇದು ರಾಜಕೀಯ ತಂತ್ರ, ವಾರ್ ಎಫೆಕ್ಟ್ ಏನಿಲ್ಲ. ಅಶ್ವವೇಗ ನ್ಯೂಸ್ಗೆ ಜನರ ಅಭಿಪ್ರಾಯ, ಕಂಪ್ಲೀಟ್ ಆದಂತಹ ಮಾಹಿತಿ. ಜನರಿಗೆ ಇಂಧನ ಬಂಧನ, ಸರ್ಕಾರಕ್ಕೆ ಚೀಮಾರಿಯನ್ನ ಹಾಕ್ತಾ ಇರುವಂತದ್ದು. ಏನು ಮಾಡಬೇಕು, ಪ್ರತಿನಿತ್ಯ ಮೇನ್ಲಿ ಬೇಕಾಗಿರೋದೇ ಅದು. ಇದು ರಾಜಕೀಯ ತಂತ್ರ, ವಾರ್ ಎಫೆಕ್ಟ್ ಏನಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಜನರ ಮನದಾಳದ ಮಾತು ನಿಮ್ಮ ಅಶ್ವವೇಗ ನ್ಯೂಸ್ ಜೊತೆಗೆ ಎಲೆಕ್ಷನ್ ಮುಗಿದ ತಕ್ಷಣ ಬಿಜೆಪಿ ಭರವಸೆಯನ್ನ ಶುರು ಮಾಡ್ತಾ ಇದೆ. ಕೇವಲ 11 ದಿನಗಳಲ್ಲಿ 4ನೇ ಬಾರಿಗೆ ತೈಲ ದರ ಏರಿಕೆ ಆಗ್ತಾ ಇರುವಂಥದ್ದು. ಬೆಳಗ್ಗೆ ಎದ್ರೆ ಸಾಕು ನಮಗೆ ಶಾಕಿಂಗ್ ನ್ಯೂಸ್ ಇರುತ್ತೆ. ನಮಗೆ ಅಳಿವಿಗಲ್ಲ, ಒಳಿತಿಗಬೇಕು, ಸಂಬಳ ಮಾತ್ರ ಕಡಿಮೆ, ಖರ್ಚು ಮಾತ್ರ ಜಾಸ್ತಿ ಆಗ್ತಾ ಇದೆ. ಕೇಂದ್ರದ ಬೆಲೆ ಏರಿಕೆಯಿಂದ ಬದುಕುವುದು ಕಷ್ಟ ಆಗ್ತಾ ಇದೆ. ಅಶ್ವವೇಗ ನ್ಯೂಸ್ ಬಳಿ ಸಾರ್ವಜನಿಕರು ಅಳಲನ್ನ ತೋಡ್ಕೊಳ್ತಾ ಇರುವಂಥದ್ದು. ಮೋದಿ ಸರ್ಕಾರದಿಂದ ಮತ್ತೆ ತೈಲ ದರ ಏರಿಕೆ ಮಾಡ್ತಾ ಇರುವಂಥದ್ದು. ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ಹೇಗೆ ಜೀವನವನ್ನ ನಡೆಸಬೇಕು? ಅಶ್ವವೇಗ ನ್ಯೂಸ್ ಜೊತೆಗೆ ಮನದಾಳದ ಮಾತು. ವಾರಕ್ಕೆ ಇಷ್ಟ ಅಂತ ಹಾಕ್ತಿವಿ. ನಮ್ಗೇನು ಸಂಬಳವನ್ನು ಜಾಸ್ತಿ ಮಾಡ್ತಾ ಇಲ್ಲ, ಪೆಟ್ರೋಲ್ ಜಾಸ್ತಿ ಆಗುತ್ತೆ, ಸಂಬಳ ಜಾಸ್ತಿ ಕೊಡ್ಬೇಕಲ್ವಾ? ಆಯ್ತು, ಪೆಟ್ರೋಲ್ ಹಾಕೋದಂಗ ಮಾತಾಡೋದು ಅದರಿಂದ ಆದಷ್ಟು ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೇದು. ಮುಂದಕ್ಕೆ ಕಮ್ಮಿ ಆಗುತ್ತಾ ಇಲ್ಲ ಹಿಂಗೆ ಇರುತ್ತೋ ಗೊತ್ತಿಲ್ಲ. ಅದು ನೋಡ್ಬೇಕಾದ್ರೆ ಯಾವ ಥರ ಆಗುತ್ತೆ ಅಂತ. ಎಲ್ಲ ಜನಗಳಿಗೆ ಸ್ವಲ್ಪ ಮಿಡಲ್ ಕ್ಲಾಸ್ ಕಷ್ಟ ಇರೋರಿಗೆ ಹಾಕ್ಕೊಂತಾರೆ. ನಮ್ಮಂಗೆ ಕೆಲಸ ಮಾಡೋರಿಗೆ ಹಿಂಗೆ ಆಗುತ್ತೆ. ₹2.90 ಏನನ್ಸುತ್ತೆ? ಏನು ಮಾಡೋದು? ಯೂಸ್ ಇಟ್, ಬಟ್ ಟು ಬಿ ಕೇರ್ಫುಲ್. ಅಲ್ಲ, ಇದೇ ಥರ ಇನ್ನೂ ಆಗ್ತಾ ಇದ್ರೆ ಇನ್ನೂ ಜಾಸ್ತಿ ಆಗಿದ್ರೆ ಏನು ಮಾಡೋದು ಸರ್? ಹೆಂಗೆ ಏನು ಮಾಡೋದು? ಕಂಡೀಷನ್ ಅದು ಇದು ಹಾಗೆ ಆಗುತ್ತೆ. ಇಟ್ ಈಸ್ ಅ ರಿಯಾಲಿಟಿ. ನೋ ಒನ್ ಕ್ಯಾನ್ ಹೈಡ್ ಇಟ್. ಅಲ್ಲ, ಇದು ಎಷ್ಟಾಗ್ಬೋದು ಅಂತ ಅನ್ಸುತ್ತೆ? ಏನಾದರೂ ಜಾಸ್ತಿ ಆಗ್ಬೋದು ಅನ್ಸುತ್ತೆ? ಒಂದು 20 ತನಕ ಹೋಗ್ಬೋದು. 20 ತನಕ. ಓಕೆ. ಏನು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಏನು ಅಪೀಲ್ ಮಾಡ್ತೀರಾ? ಏನಿಲ್ಲ, ದಟ್ಸ್ ವಾಟ್ ಸ್ಟೇಟ್ ಟ್ಯಾಕ್ಸ್ ಏನಾದ್ರು ಕಡಿಮೆ ಮಾಡಬೇಕು. Yeah, tax they have to control, but now they have to reduce. Later on, you can recover whatever you want. That's how you have to. But present situation ನೋಡಿದ್ರೆ ಏನು ಅನ್ಸುತ್ತೆ? In what context? Present situation like ಏನು ಮಾಡೋಕ್ಕಾಗಲ್ಲ. You have to collect tax. But only thing is you have to return back to the people. Back to the people in a right way. As long as you do that, you have no other choice. ಏನು ಮಾಡೋಕ್ಕಾಗಲ್ಲ. ಓನ್ಲಿ ಥಿಂಗ್ ಇಸ್ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಟು ರೆಡ್ಯೂಸ್ ಅವರ್ ಪೆಟ್ರೋಲ್ ಯೂಸೇಜ್. ತುಂಬಾ ಜಾಸ್ತಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಆಲ್ರೆಡಿ ದೂರ ಟ್ರಾವೆಲ್ ಮಾಡೋದು, ಮತ್ತೆ ಸಮ್ಮರ್ ಹಾಲಿಡೇಸ್ ನಡೀತಾ ಇದೆ. ಇನ್ನ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗೋಕ್ಕೆ ಎಲ್ಲ ಎಕ್ಸ್ಪೆನ್ಸಸ್ ಜಾಸ್ತಿ. ಇವಾಗ ಡೀಸೆಲ್ ಜಾಸ್ತಿ, ಬೇರೆ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಸ್ಟಾಕ್ ಪ್ರಾಬ್ಲಮ್ ಅಂತ ಹೇಳಿ ಮೋಸ್ಟ್ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಸಿಗೋದು ಪ್ರಾಬ್ಲಮ್ ಆಗಿದೆ. ಈಗ 1 ಮಂತ್ ಲಾಸ್ಟ್ 4 ವೀಕ್ಸ್ ಅಲ್ಲಿ 4th ಟೈಮ್ ಆಗ್ತಾ ಇರುವಂತದ್ದು. ಅದೇ ಪದ ಇನ್ನೂ ಜಾಸ್ತಿ ಆಗೋದು ಸಾಧ್ಯತೆ ಇದೆ. ಆಕ್ಚುಲಿ ₹91 ಇಂದ ಡೈರೆಕ್ಟ್ ಆಗಿ ಇವಾಗ 110 ಆಗಿದೆ. ಸೊ ಅದು ತುಂಬಾ ಜಾಸ್ತಿ ಹೈಕ್. ಬಟ್ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ತುಂಬಾ ಇದಾಗುತ್ತೆ. ಹೌದು, ಇದರಿಂದ ಎಣ್ಣೆ, ಕಾಳು ಎಲ್ಲರಿಗೂ. ಅದ್ರ ಜೊತೆ ನಾವು ಆಫೀಸ್ಗೆ ಹೋಗೋಕ್ಕೂ ಯೂಸ್ ಆಗುತ್ತೆ. ಸೊ ಕನ್ಸಂಪ್ಷನ್ ಜಾಸ್ತಿ, ಎಕ್ಸ್ಪೆನ್ಸಸ್ ಜಾಸ್ತಿ, ಇನ್ಫ್ಲೇಷನ್ ಜಾಸ್ತಿ ಆಗ್ತದೆ. ಸ್ಯಾಲರಿ ಮಾತ್ರ ಜಾಸ್ತಿ ಆಗ್ತಾ ಇಲ್ಲ. ಅದು ನಾವು ಫೇಸ್ ಮಾಡ್ತಿರೋ ಇಶ್ಯೂ. ಸೊ ಐ ಥಿಂಕ್ ಏನು ಅಪೀಲ್ ಮಾಡ್ತೀರಾ ಮೇಡಮ್ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ಗೆ? ಒಂಚೂರು ನೋಡಿಕೊಂಡು ಪೆಟ್ರೋಲ್ ಪ್ರೈಸಸ್ ಒಂಚೂರು ಸ್ಟಾಗ್ನೆಂಟ್ ಆಗಿರೋ ಥರ ಬೇರೆ ಕಂಟ್ರೀಸಲ್ಲೆಲ್ಲ ಮೇಂಟೈನ್ ಮಾಡೋ ಥರ ಮಾಡಿ.